ವರ್ಷಗಳು ಬದಲಾಗ್ತಾನೇ ಇದೆ, ಜನಗಳು ಒಂಚೂರು ಬದಲಾಗಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ. ಸೊ ಗೈಸ್, ಇವಾಗ ಕರೆಕ್ಟಾಗಿ ಟೈಮ್ ಬಂದು 10:38 ಆಗಿದೆ. ಸೊ ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದರೆ ಕಬ್ಬಾಳ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡೀಲೇ ಹೋಗ್ತಾ ಇದ್ದೀವಿ, ರೆಡ್ ಕಲರ್ ಗಾಡಿ, ನಮ್ಮ ಎಕ್ಸ್ಪಲ್ಸಲ್ಲಿ ಹೋಗ್ತಾ ಇದ್ದೀವಿ. ಎಂತಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಗಾಡಿ ತೊಗೊಂಡ್ಮೇಲೆ ದೇವಸ್ಥಾನಕ್ಕೆ ಬರ್ತೀನಿ, ಆ ಗಾಡಿ ಎತ್ಕೊಂಡು ಅಂತ ಕೇಳ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ, ಇಬ್ಬರು ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ಇವಾಗ ಎಲ್ಲಿದ್ದೀವಿ ಅಂದರೆ ನಮ್ಮ ಆಫೀಸ್ ಹತ್ರ ಇದ್ದೀವಿ. ಸೊ ಮೋಟೋ ವ್ಲಾಗಿಂಗಲ್ಲಿ ಮಾತಾಡೋಣ ಅಂತ ನೋಡಿದ್ರೆ ಲಾಸ್ಟ್ ಟೈಮು ಮೋಟೋ ವ್ಲಾಗಿಂಗ್ ಸೆಟಪ್ ಒಂದು ಸ್ವಲ್ಪ ಕಿತ್ತೋಯ್ತು, ಕಟ್ಟಾಗೋಗಿದೆ. ಬರೀ ಇಂಥದೆಯಾ? ಇನ್ನೂ ಪರ್ಚೇಸ್ ಮಾಡಿಲ್ಲ, ಆರ್ಡ್ರ್ ಮಾಡಿದ್ದೀನಿ, ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗಾಡೀಲಿ ಹೋಗ್ಬೇಕಾದಾಗ ಹೆಲ್ಮೆಟ್ ಮೌಂಟೇ ಇಲ್ಲ ನಮ್ಮ ಹತ್ರ, ಚಿನ್ ಮೌಂಟ್ ಕಟ್ಟಾಗ್ಬಿಟ್ಟಿದೆ. ಹೆಲ್ಮೆಟ್ ಮೌಂಟ್ ಇಲ್ದಿರ ಹೋಗ್ಬೇಕಾದಾಗ ಮಾತಾಡೋಕ್ಕಾಗಲ್ಲ. ವರ್ಷಗಳು ಬದಲಾಗ್ತಾನೇ ಇದೆ, ಜನಗಳು ಒಂಚೂರು ಬದಲಾಗಬೇಕು. ಸರಿ ಬಿಡು. ಕನ್ನಡ ಕಂಟೆಂಟ್ ವಿಡಿಯೋಗಳನ್ನ ಮಾಡೋರಿಗೆ ಒಂದು ಸ್ವಲ್ಪ ಎಂಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಕಮೆಂಟಲ್ಲಿ ಬಂದ್ಬಿಟ್ಟು ಗಲೀಜಾಗಿ ಮಾತಾಡೋದನ್ನು ಬಿಟ್ಟು ಒಂದು ಸ್ವಲ್ಪ ಕನ್ನಡಿಗರಿಗೆ ಕನ್ನಡದಲ್ಲಿ ಮಾಡ್ತಿರೋ ಕಂಟೆಂಟ್ಗೆ ಒಂದು ಸ್ವಲ್ಪ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಆಯಿತು ಬನ್ನಿ ಗೈಸ್, ಹೊರಡೋಣ. ಇವಾಗ ನಮ್ಮ ಸಿಸ್ಟರ್ನ ಕರ್ಕೊಂಡು, ನಮ್ಮ ಅಕ್ಕ ಅವ್ರನ್ನ ಕರ್ಕೊಂಡು ಹೋಗೋಣ. ಆಲ್ರೆಡಿ 10:38 ಆಗಿದೆ, ಟೈಮು 10:39. ಇವಾಗ ಹೋದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಹೊಸ ವರ್ಷ ಬೇರೆ. ಸೊ ಬನ್ನಿ ಗೈಸ್, ಆಯಿತು ನೋಡೋಣ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. 2023 ಇವತ್ತಿಗೆ ಮುಗೀತದೆ. ನಾಳೆಯಿಂದ 2024. ಇವತ್ತು ಯಾಕೋ ತುಂಬ ಅಂದರೆ ತುಂಬಾ ಫುಲ್ಲು ಕ್ರೌಡ್ ಇದ್ದಾರೆ. ನನ್ನ ಮೇಲೆ ಹಣೆ ಇಟ್ಟು ಫುಲ್ಲು. ಮೊದಲೆಲ್ಲ ಎಷ್ಟು ಫ್ರೀ ಇರ್ತಿತ್ತು, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋಡ್ರಿ ಎಷ್ಟು ಜನ ಇದ್ದಾರೆ. ನಾನು ಬಂದಿರೋ ಇಷ್ಟು ದಿನದಲ್ಲಿ ಇವತ್ತೇ ಇಷ್ಟೊಂದು ಕ್ರೌಡ್ನ ನೋಡ್ತಾ ಇರೋದು. ಇವತ್ತೇನು ಪಾರ್ಟಿ ಫಂಕ್ಷನ್ ಇದೆ ಏನು ಅಂತ ಕೆಳಗಡೆ ಹೋಗ್ಬಿಟ್ಟು ಕೇಳೋಣ, ಈಚೆ ಕಡೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಇವಾಗ ನೈಟ್ ಆಗಿದೆ, ನೈಟ್ ಒಂದು 9:30 ಆಗಿದೆ, 9:30 ಆಗಿದೆ. ಇವತ್ತು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ಕ್ರೌಡ್ನ ನೋಡಿದ್ಮೇಲೆ ನನಗೊಂದು ನೆನಪಾಯಿತು, ಏನು ತಗಲ್ ಕ್ರೌಡ್ ಇದೆ, ಏನು ಎತ್ತ ಏನು ಗೊತ್ತಾಗಿಲ್ಲ ನನಗೆ. ಯಾಕಂದರೆ ತುಂಬ ಸಲ ಹೋಗಿದ್ದೀನಿ, ತುಂಬ ಸಲ ಹೋದಾಗೆಲ್ಲ ಫ್ರೀಯಾಗಿತ್ತು ದರ್ಶನ. ಇವತ್ತು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಒಂದು ಸ್ವಲ್ಪ ನಮ್ಮ ಚಾನಲ್ನ ಒಂದು ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ದೀನಿ. ಏನಂದರೆ ಲಾಸ್ಟ್ ಟೈಮು ನಾವು ಮೈಸೂರು ರೋಡಲ್ಲಿರೋ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡ ಕ್ರಿಯೇಟರ್ಸು ಬ್ರದರ್ಸು ಒಂದು ಸ್ವಲ್ಪ ಮೈಕೆಲ್ಲ ಹಿಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಕೇಳ್ತಾಯಿದ್ರು. ಮುಂದೆಗಡೆ ನೀವು ಯಾವ ಫಿಲಮ್ಗೆ ವೆಯ್ಟ್ ಮಾಡ್ತಾಯಿದ್ದೀರಾ, ಅದು ಇದು ಅಂತ ಒಂದು ಸ್ವಲ್ಪ ಪ್ರೆಸ್ ಚಾನಲ್ ಥರ ಕಾಣಿಸ್ಕೊಂಡ್ರು. ಸೊ ಅದೇ ಕಾನ್ಸೆಪ್ಟ್ನೇ ಇವಾಗ ನಾವು ಟ್ರಾವೆಲ್ ರಿಲೇಟೆಡ್ ಮಾಡ್ತಾಯಿದ್ದೀವಿ. ನಮಗೆ ಗೊತ್ತಿರೋದನ್ನು ನಾವು ಟ್ರಾವೆಲಲ್ಲಿ ಹೇಳ್ಕೊಂಡು ಹೋಗ್ತೀವಿ, ವ್ಲಾಗ್ ಮಾಡ್ತೀವಿ. ಅದಾದಮೇಲೆ ಅಲ್ಲಿ ಬಂದಿರೋ ಅಂಥ ಜನ ಮತ್ತು ಅಲ್ಲಿರೋ ಅಕ್ಕಪಕ್ಕ ಅಂಗಡಿಗಳಿರ್ಬೋದು, ಬೇರೆ ಬೇರೆ ಇರುತ್ತಲ್ವ, ಅವರೆಲ್ಲ ಏನು ಹೇಳ್ತಾರೆ, ಏನು ಸ್ಪೆಷಲಲ್ಲಿ ಏನು ಎತ್ತ. ನಾವು ಆಲ್ರೆಡಿ ತಿಳ್ಕೊಂಡೇ ಹೋಗಿರ್ತೀವಿ, ಒಂದು 4 ಜನದ ಹತ್ರ ವಿಚಾರಿಸಿರ್ತೀವಿ ಏನು ಸ್ಪೆಷಲ್ಲು ಏನು ಎತ್ತ ಅಂದ್ಬಿಟ್ಟು. ಸೊ ಅದೇ ಥರನೇ ಇವಾಗ ಅವ್ರನ್ನೂ ಕೇಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಮಾಡಿ ಮುಗಿಸೋಣ. ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ 100% ಮಾಡ್ಬೋದು ಅಂತ ಕೇಳ್ಕೊತೀನಿ ಗೈಸ್.